ಅವಳೆ ರಾಜಮ್ಮ ಬಂದವಳಿ ಇಲ್ಲೇ ಇದ್ದಾಳೆ. ಅಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಕಣ್ ರಾಜಮ್ಮ. ಅಯ್ಯೋ ಯಾಕೆ ತಾಯಿ ಲಲಿತಮ್ಮ ಭಾಗ್ಯಮ್ಮ ಇಬ್ಬರಳು ಹಿಂಗೆ ಬತ್ತೀರ ಬಡ 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 ಯಾಕೆ ಇಡ ತಿಂತಕ್ಕೆ ನಿಮ್ಮ ಅಂತಕ್ಕೆ ಬರ್ಬೇಕಾಗಿತ್ತು ಹೋಗತ್ತ. ಚೆನ್ನಾಗಿತ್ತು ಒಳ್ಳೆ ನೋಡಕ್ಕೆ. ನಿನ್ಗಂತೂ ಬೋಲ್ ಸಂತೋಷ ಆಗೋದು ನೋಡಿದ್ರಿ. ಅವ್ನು ಯಾರನ ಗೀತನ್ನ ಫಸ್ಟ್ ಏನೋ ಇಷ್ಟಪಡ್ತಿದ್ದಂತೆ, ಮದುವೆ ಹಾಕ್ಬೇಕು ಅಂದ್ಕೊಂಡಿದ್ದಂತೆ, ಬಂದವನು ಇವಾಗ. ವಿಟುನೂ ಇದ್ದ, ನಿಮ್ಮ ಮಗ ನಿಮ್ಮ ಯತ್ನೂ ಇದ್ದ. ನೋಡಮ್ಮ, ನಾವೇನೋ ಒಳ್ಳೆಳು ಅಂದ್ಕೊಂಡಿದ್ವಿ, ಆದರೆ ಇವಳು ಬುದ್ಧಿ ಇಂಥದಂಬೋದು ಗೊತ್ತಿರಲಿಲ್ಲ. ಹೇಳಿ ನಮ್ಮ ಗೀತಿ ಮೇಲೆ ಯಾರಂತೆ, ಯಾವ ಊರನಂತೆ? ಯಾವ ಊರನೋ ಏನೋ ಎತ್ತಂಬದು ಯಾತು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದವನಿ. ನಾನು ನಿನ್ನಂತೂ ತುಂಬ ಇಷ್ಟಪಡ್ತೀನಿ. ಏನೆಂದ್ರೆ ನಾನು ನಿನ್ನ ಬಿಡಲ್ಲ. ನೀನು ಹೆಂಗೆ ಮೋಸ ಮಾಡಿದೆ, ನೀನು ಮೋಸ ಮಾಡಿದೆ ನನ್ನ ಜೊತೆಗೆಲ್ಲ ಓಡಾಡ್ಕೊಂಡು ತಿನ್ಕೊಂಡು ಸುತ್ತಾಡ್ಕೊಂಡು ಇದ್ದು ನನ್ನ ದುಡ್ಡೆಲ್ಲ ಖರ್ಚು ಮಾಡಿಸಿ ನನ್ನ ಜೊತೆಗಿದ್ದಾಳು ನೀನು. ಇವನ ಜೊತೆಗೆ ಹೆಂಗೆ ಮದುವೆ ಆದಿ ಅಂತ ಬಂದವನಿ. ರಾಜಮ್ಮ ಇವಾಗ ನೋಡ್ಬೇಕಾಗಿತ್ತು ನಿಮ್ಮ ಅಂಥ ಗಲಾಟೆನೋ ಗಲಾಟೆ. ನಾನು ರಾಜಮ್ಮ ಇರ್ಬೇಕಾಯ್ತು ಅತ್ತ ಹೋಗ್ಯಾಳೆ ಅಂತ ನಾನು ಇಡ ತಿಂತಕನ ಅವ್ರಲ್ಲಿ ಹಂಗೇನೆ ಮಾಡ್ತಿದ್ದ. ಅವಳು ನನಗೆ ಗೊತ್ತೇ ಇಲ್ಲ ಇವನು ಯಾರು ಅಂತ ಹೇಳಿ ನಾಟಕ ಆಡೋಳು. ನೋಡಮ್ಮ ನಾ ಒಳ್ಳೆಳು ಅಂದ್ಕೊಂಡಿದ್ವಿ. ಮಂಗ್ಳಿ ಹಂಗೆ ಮಾಡ್ಯವಳೆ ಮಳ್ಳಿ. ಅಲ್ಲಿ ಹಂಗಾರೆ ಇನ್ನೊಂದು ಸೆಟಪ್ ಮಾಡ್ಕೊಂಡು ಇವಳು ಇದು ಮಾಡಿರೋದು, ಒಬ್ಬನ ಹಾಳು ಮಾಡಿ ಒಬ್ಬನ ಕಟ್ಕೊಂಡಿರೋದು ಕಣೆ ಇವಳು. ನೋಡು ಎಂತ ಬದುಕು ಮಾಡ್ಯಾಳ ಮನೆಯ ಮುಂಡೆ. ಹಂಗೇನೆ ನೋಡಕ್ಕೆ ಹಂಗೇನೆ ಹೋಗಿ ಒಳ್ಳೆಳಪ್ಪ ಅನ್ಕೋಬೇಕು. ಯಾರನ್ನ ಕಾಮ್ದಾರ ಓಟ್ ಒಳ್ಳೆಳಪ್ಪ ಇವಳು ಅನ್ಕೋಬೇಕು. ಹಂಗೆ ಇದ್ದಾಳೆ ಹಂಗೇನೆ. ಅಬ್ಬೋ ಬಾರಿ ಇದ್ದಾಳವಳು, ಸುಮಾರು ಅದಾಳಲ್ಲ ಕಡಮ್ಮ. ನಾವೇನು ಅಂದ್ಕೊಂಡಿದ್ವಿ ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ನಿಂತಾಗಂಗೆ ನೋಡಮ್ಮ, ನೀನು ಇಸ್ತೀನಿದ್ರು ಒಬ್ರು ತಗೊಂಡು ಬೆಳ್ಳಿಗೆ ಸೇಣಿಲ್ಲ ಏನ ಯಾತಗನ ಜಗಳ ಪಗಳ ಮಾಡ್ಕೊಂಡಿರೋದು ಅಷ್ಟು ಬಿಟ್ಟರೆ ಯಾತ ಒಬ್ರು ತಗ ನೀನು ಇದು ಮಾಡ್ಕೊಂಡಿಲ್ಲ. ನೋಡವಳೆ ಎಂಥದ್ದು ಮಾಡ್ಬಿಟ್ಲು, ಭಾರಿ ಇದ್ದಾಳ ಕಣೆ ಅವಳು. ಬೋಲೆ ಇದ್ರಂತಳವಳು ಸಿಸ್ಟಮ್ ಗಾತಿ ಇಂಥದ್ದು ಮಾಡ್ಕೊಂಡವಳೆ. ನೋಡು ಹಂಗೆ ದೊಡ್ಡ ಇದು ಅಮ್ಮಂಗೆ ಮಾತಾಡ್ತಾಳೆ ತಿರ್ಗ ಆಗಬೇಕು ಕಣೆ ಅವಳಿಗೆ. ನಮ್ಮಿಟ್ಟು ಇಕ್ಕಬಾರ್ದು, ಒದ್ದು ಓಡಿಸ್ಬೇಕು ಹಸಿಕ್ಕಿ. ಒದ್ದು ಅಡ್ಸಿಕ್ಕೆ ಓಡಿಸ್ಬೇಕಣೆ. ಅವಳು ಒಳ್ಳೆಯಳಲ್ಲ ಕಣೆ, ಒಳ್ಳೆಯಳಲ್ಲ. ಗಂಡ ಹೆಂಡ್ತಿನ ಇಬ್ಬಳು, ನಾನು ನಮ್ಮಯ್ಯಪ್ಪ ಎಂತ ಚೆನ್ನಾಗಿದ್ದಾರೆ. ನಾನು ನಮ್ಮಯ್ಯಪ್ಪ ಇಬ್ಬಳನ್ನು ಆಗ್ಲಿಸ್ಬಿಟ್ಲಲ್ಲ ಇಲ್ಲೋ ತಂದಿಕ್ಕಿ. ಮಾನ ಮರ್ಯಾದಿಲ್ಲದ್ಲ ಅವಳಿ ಹಾಳಾಗಿ ಹೋಗ್ತಾಳೆ ಕಣೆ. ನಮ್ಮ ಕಣ್ಣಿದ್ರಿಗೆ ಅವಳು ಹಾಳಾಗಿ ಹೋಗ್ತಾಳೆ. ನೋಡ್ತಿರು ನಾನು ಅಂದ್ಕೊಂಡಿದ್ದೇನು ಒಳ್ಳೇದಾಗಲ್ಲ. ನನ್ನ ಮಗು ನನ್ನ ಗಂಡಗೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನ ಬೇರೆ ಹೋಗಂಗೆ ಮಾಡಿ ಈಗ ಬಂದು ನಾವು ಸಾವ್ಕಾತಿ ಅಮ್ಮರ ಮನೆಯಾಗ ಇದ್ದೀನಿ. ಹೊಲ್ತಕ್ಕೆ ಹೋಗಿದ್ದು ನಾನು ಕಳೆ ತೆಗಿಯಕ್ಕೆ ಅಂತ ಹೇಳಿ ಯಾತನ ರಾಗಿ ಹಾಕ್ತೀವಿ ಅಂತೇಳಿ ಹೇಳಿ ಎಲ್ಲ ಬಿಚ್ಚಿದ್ರು. ಒಂದಿಟ್ಟು ಅಲ್ಲೊಂದಿಲ್ಲ ಒಂದು ಹುಟ್ಟಿದ್ದು, ಅದಕ್ಕೆ ರಾಗಿ ಕಳೆ ತೆಗಿಯೋಕ್ಕೆ ಹೋಗು ಅಂತ ಹೇಳಿತ್ತು. ಹೋಗಿದ್ದೆ. ಕಳೆ ತಕೊಂಡು ಬಂದು ನೋಡು ನಮ್ಮ ಅಯ್ಯಪ್ಪನ ದೂರ ಮಾಡಿ ಕೆತ್ಕೊಳ್ಳಿ ಸರಿಯಾಗತ್ತು. ಈಗ ನಾವೇನು ನನ್ನ ಗಂಡಗೆ ನಾನು ಮೋಸ ಮಾಡಿಲ್ಲ. ನಾನು ಯಾವತ್ತೂ ನಾವೇನೇನು ಮೋಸ ಮಾಡಿಲ್ಲ, ನಾವು ಅನ್ಯಾಯ ಮಾಡಿಲ್ಲ ನಮ್ಮ ಅಯ್ಯಪ್ಪಗೆ ನಾನು. ಎಂಥ ಕಷ್ಟ ಸಮೇತ ಬದುಕು ಮಾಡ್ದಿದ್ರೊಟ್ಟೆ ನಮ್ಮ ಅಯ್ಯಪ್ಪ ಒಳ್ಳೊಳ್ಳೆದು ಅನ್ಕೊಂಡು ನಾನು ಒಳ್ಳೊಳ್ಳೆದೇ ಇಕ್ಕಿರೋದು. ನಮ್ಮ ಅಯ್ಯಪ್ಪಗೆ ತುಪ್ಪ ಅನ್ನಾಗ್ಲಲ್ಲಿ ಇಕ್ತಿದ್ದೆ. ನಾನು ಇಲ್ಲೋಡು ನಾನು ಹೆಂಗೆ ಮಾಡಿಕ್ಕಿದ್ದೀನಿ ಗೊತ್ತೇ ನಮ್ಮ ಅಯ್ಯಪ್ಪಗೆ ಬದುಕು ಮಾಡ್ದಿದ್ರೊಟ್ಟೆ. ನೀನು ಚೆನ್ನಾಗಿ ಉಂಡ್ಕೊಂಡು ನೀನು ಚೆನ್ನಾಗಿರಪ್ಪ ಅಂತೇಳಿ ಒಳ್ಳೊಳ್ಳೆದು ಮಾಡಿ ಅಯ್ಯಪ್ಪ ಯಾರು ಕೇಳ್ತಾನೆ ಅಂತದ್ದು. ನಮ್ಮ ಅಯ್ಯಪ್ಪ ಮೊದಲೇ ಅಂತಿಂಥದ್ದು ಉಂಬಲ್ಲ, ಚೆನ್ನಾಗಿದ್ರೇನೆ ಉಂಬೋದು. ಅಯ್ಯಪ್ಪ ಯಾವ್ದು ಕೇಳ್ತಾನೆ ಅದನ್ನೇ ಮಾಡಿಕ್ಕಿದ್ದೀನಿ ರುಚಿಯಾಗಿ. ನಾನು ನಮ್ಮ ಅಯ್ಯಪ್ಪನ ಇಬ್ಬರನ್ನ ದೂರ ಮಾಡಿಬಿಟ್ಲಲ್ಲ ಮನ್ಯಾಗ ಮುಂಡಿ. ಮತ್ತೆ ಅವಳು ಒಳ್ಳೆಯಳನ್ನ ಹೇಳಿ ನಾವು ಹಂಗೆ ಒಳ್ಳೆಯಳು ಅಂದ್ಕೊಂಡಿದ್ವಿ. ಅಲ್ಲ ಇವನಿಗೆ ಇನ್ಯಾರು ಸಿಗ್ಲಿಲ್ವಿ ಹೋಗಿ ಅಂತಳ್ನ ಮದುವೆ ಆಗಿವ್ನಿ. ಮಾತ್ರ ರಾಜು ಏನೋ ಮಾತಾಡ್ತೀರಾ? ಏನಪ್ಪ ರಾಜು ಏನೋ ಮಾತಾಡ್ತಾ ಇದೆಯಾ? ಏನಿಲ್ಲ ಆಗವಳು ನಮ್ಮ ಗೀತಿ ನಂಗೆ ನೋಡೋಕ್ಕೆ ದೊಡ್ಡ ಇದು ಅಮ್ಮಂಗೆ ಮಾತಾಡ್ತಾಳೆ. ಯಾರು ತಗೋಣ ಅಲ್ಲ ನಮ್ಮ ಅಯ್ಯಪ್ಪಗೂ ನನಗೂ ಜಗಳ ತಂದಿಕ್ಕಿ ದೂರ ಮಾಡಿಬಿಟ್ಲಲ್ಲ, ಅದಕ್ಕೆ ಅವ್ನು ಯಾರನ ನನಗೆ ಮೋಸ ಮಾಡಿ ಬಂದಿದ್ಯಲ್ಲೋ ಪರ್ಮುಂಡೆ ಅಂತೇಳಿ ಗಲಾಟೆ ಮಾಡಕ್ಕೆ ಬಂದಿದ್ದಂತೆ. ಮೋಸ ಮಾಡಿ ಬಂದಿದ್ಯಲ್ಲ ನನಗೆ, ನನ್ನ ಜೊತೆಗೆಲ್ಲ ಓಡಾಡ್ಕೊಂಡು ತಿನ್ಕೊಂಡು ಗನ್ವ ಕುಣ್ಕೊಂಡು ಮೆರ್ಕೊಂಡಿದ್ದು ಇವನು ಯಾರನ್ನ ಮದುವೆ ಆಗಿದ್ಯಲ್ಲೇ ಅಂತ ಹೇಳಿ ಬಂದವನಂತೆ. ಅದಕ್ಕೆ ಅವಳು ಮೆರೆದಿರೋಕ್ಕೆ ಸರಿಯಾಗಿ ಆತು ಅಂತ ನಾನು. ನೋಡು ನನಗಂತೂ ಅವಳ ಮೇಲೆ ಅಷ್ಟೇ ಸಿಟ್ಟಿಲ್ಲ ಅಮ್ಮವ್ರೆ. ಅವಳಿಗೆ ಹಂಗೆ ಆಗ್ಬೇಕು. ನನ್ನ ಮಗ ಹೊಡೆದು ಓಡಿಸ್ಬೇಕು ಅವಳನ್ನ. ಅಂದರೆ ಅವಳು ಬುದ್ಧಿ ಸರಿಯಿಲ್ಲ ಹೇಳಿ ನನಗೂ ಅಷ್ಟೇ. ಈಗ ನಿನ್ನ ಮನೆ ಬಾಗಿಲಿಗೆ ಬಂದವ್ರನ್ನ ನೀನು ಕೂತ್ಕೊಳ್ರಿ ನಿಂತ್ಕೊಳ್ರಿ ಉಣ್ರಿ ತಿಂದ್ರಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದೆ. ಆದರೆ ನಿನ್ನ ಸೊಸೆ ಹತ್ರ ಅಂತ ಬುದ್ಧಿ ಇಲ್ಲ. ಅವಳನ್ಯಾಕೆ ನಮ್ಮ ಸೊಸೆ ಅಂತ ತೆಗಿ. ನಾವು ಹಂಗೆ ರಾಜಮ್ಮಿದ್ದಾಗ ಯೋಸರ್ತಿ ಅವ್ರ ಮಂತಕ್ಕೆ ಹೋಗ್ತಿದ್ವಿ. ಇವಳು ಬಂದಾಗಿಂದಾಗ ನಾವು ಅಲ್ಲೆಲ್ಲೆಲ್ಲ ಹೋಗೇ ಇಲ್ಲ. ರಾಜಮ್ಮಿದ್ದಾಗ ನಾವು ಯೋಸ್ಪಟ್ಟು ಹೋಗ್ತಿದ್ವಿ ಗೊತ್ತೇ ಅವ್ರ ಮಂತಕ್ಕೆ ಅವಳು. ಅಮ್ಮರೇ ಅವಳು ಒಳ್ಳೆಯಳಲ್ಲ ಅವಳು ನೋಡೋಕ್ಕಂಗೆ ಇದ್ದಾಳೆ ಅಷ್ಟೇ. ಬೋಲು ಒಳ್ಳೆ ಬುದ್ಧಿ ಇಲ್ಲ ಅವಳ್ತಾಗ ಏನೇ ಅಂದ್ರೂ. ಒಳ್ಳೆಯಳಲ್ಲ ನೋಡು ಒಬ್ನಿಗಾಲಿ ಮೋಸ ಮಾಡಿ ಬಂದು ಹಿಂಗೆ ಮಾಡ್ಯಾವಳೆ. ಅವಳ್ತಾಗೆ ಒಳ್ಳೆ ಬುದ್ಧಿ ಇಲ್ಲ. ಅವಳನ್ನೇನೆ ಅಂದ್ರೆ ನಂಬಾರ್ದು. ನಾನು ತಡಿ ನಮ್ಮ ಹುಡುಗ ಹೇಳ್ತೀನಿ. ಹೋಗಿ ಇಂಥ ಲೋಪರ್ ಮುಂಡೆನ ಆಗಿದೆಯಲ್ಲೋ ಮದುವೆನ ಅವಳು ಮತ್ತೆ ಕೇಳ್ತೀಯಲ್ಲೋ ಹೊಲಕ ಅಂತ ಹೇಳಿ ಬೈತೀನಿ. ಒಳ್ಳೆಯಳಲ್ಲ ತೆಗಿ. ಏನೇ ಅಂದರೆ ಅವಳು ಬುದ್ಧಿ ಸರಿ ಇಲ್ಲ. ಹಿಂಗೆ ಮಾಡಿ ಬಂದವಳಲ್ಲಿ ಏನು ದೊಡ್ಡ ಸಾಚಮ್ಮಂಗೆ ಮಾತಾಡ್ತಾಳೆ ಹಿಂಗೆ ಅಂತ. ಏನು ಯಾರು ತಗೋಣ ಏನು ನಮ್ಮ ಹುಡುಗನಂತೂ ನಮ್ಮ ಕಿಟ್ಟನ್ನ ಹೆಂಗೆ ಮಾತಾಡ್ತಾಳೆ ಹಂಗೆ ಬೈಕ್ ಬಂದಂಗೆ. ನಾನು ಹಂಗೆ ಅಂತಿದ್ದೆ. ಇವಳಿಗೇನೋ ತಡಿ ಅವನು ಇವಾಗ ಎಲ್ಲ ಗೊತ್ತಾಯ್ತು. ಯಾಕೆ ಗಣಿಸ್ತಾನೆ ಸುಮ್ಮನಿರ್ತಾನೆ ಸರಿಯಾಗಿ ಒದ್ದು ಓಡಿಸ್ತಾನೆ ತಡಿ.
ಯಾರು ಸುಮ್ಮನಿರಲ್ಲ. ಹಿಂಗೆ ಹೇಳಿದ ಮೇಲೆ ಯಾರು ಸುಮ್ಮನಿರಲ್ಲ ನೋಡು. ಹಿಂಗೆ ಹೇಳೋರಲ್ಲ, ನೋಡು ಹಿಂಗೆಲ್ಲ ಏನು ಇಲ್ದಲೆ ಬಂದು ಮಾತಾಡಲ್ಲ ಅಂತ ಇವಾಗ ನಿಮ್ಮ ಇಟ್ಟಿಗೆ ಚೆನ್ನಾಗಿ ಸಿಟ್ಟು ಬರುತ್ತೆ, ಚೆನ್ನಾಗಿ ಹಿಡ್ಕೊಂಡು ಹೊಡಿತಾನೆ. ಹೊಡೆದು ಓಡಿಸ್ತಾನೆ, ಸುಮ್ಮನಿರು. ಓಡಿಸ್ತಾ ಗೊತ್ತಾಗುತ್ತೆ ಲಂಬಡಿ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಹಂಗೆ ಮಾಡಬೇಕು. ನೀವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಬಿದ್ದಿರ್ಬೇಕು, ಹಂಗೆ ಮಾಡ್ಕೋಬೇಕು. ಸೊಸೆಯರು ಹೇಳ್ದಂಗೆ ನಾವು ಕೇಳಬಾರ್ದಪ್ಪ, ನಾವು ಹೇಳ್ದಂಗೆ ಅವ್ರು ಕೇಳಬೇಕು. ಅವಳನ್ನೇನು ತಲೆ ಮೇಲೆ ಇಟ್ಕೊಂಡವನೆ ನಿನ್ನ ಬಿಟ್ಟು. ಏನು ಸೀಮೆಗಿಲ್ದವಳು ಅನ್ನಂಗೆ ಅಂತವಳನ್ನ. ಮತ್ತು ಅವ್ನಿಗೆ ಆಗ್ಬೇಕು ಸುಮ್ಕಿರ. ಅವ್ನು ಏನಂಗೆ ಎಲ್ಲದಕ್ಕೂ ಗೀತಾ 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 ಎಲ್ಲದಕ್ಕೂ ಏನಾನ ತರೋಕ್ಕಾಗಲಿ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಗೀತಾ 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 ಗೀತಾ. ನನಗಂತೂ ಸಾಕಾಗಿತ್ತು. ನೋಡಿ 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 ಎಲ್ಲ ಎದುರಿಗಿದ್ನಲ್ಲ, ನಂಗೆ ಒಂದು ದುಡ್ಡು ತರಲಿಲ್ಲ ಅವಳ ಕೈಗೆ. ಅಂತಳ ಕೈಗೆ ದುಡ್ಡು ಕುಡಿಕೊಂಡು ಎತ್ಲಾಗನ ಎದ್ರಿ ಏನು ಮಾಡ್ತೀಯ? ಅವನ ಜೊತೆಗೆ ಇನ್ನೊಬ್ಬನ ಜೊತೆ ಓಡೋದ್ರಿ. ಒಬ್ಳಿಗೆ ಮೋಸ ಮಾಡಿ ಬಂದವಳೆ, ಇನ್ನೇನಾನ ಮಾಡಿದ್ದು ಏನು ಬೇಡಮ್ಮ. ಹೇಳ ಬುದ್ಧಿ ಸರಿ ಇಲ್ಲ. ಅವ್ನು ಬಂದು ಸರ್ತಿ ತಡಿ, ಇವಾಗ ಬಿಟ್ಟು ಏನು ಮಾಡ್ತಾನೋ ಗೊತ್ತಿಲ್ಲ. ಸಿಟ್ಟನ ಒಳಗೆ ಹೋದ ನಮ್ಮ ಏನು ಹಿಡ್ಕೊಂಡು ಒಯ್ದೇ ಬಿಟ್ಟನ ಏನೋ ಗೊತ್ತಿಲ್ಲ. ನಿಮ್ಮ ಅಯ್ಯಪ್ಪನ ಹಂಗೇನೆ ಸಿಟ್ಟನಾಗ ಇಟ್ಕೊಂಡು ರೋಜಮ್ಮ. ನಿಮ್ಮ ಅಯ್ಯಪ್ಪು ಅಂತ ಮಾಡ್ಯಾರಂದ್ರೆ ಅಂತ ಅನ್ಕೊಂಡ್ರೆ ಆಗೋದೇ ಇಲ್ಲ. ಅಯ್ಯಪ್ಪ ಅಂತ ಬಂದ್ರೆ ಸಾಕು, ಬೋಲು ಸಿಟ್ಟು ಬೀಳುತ್ತೆ. ನನ್ನ ಶಶಿ ಒಳ್ಳೆಯಳು, ನನ್ನ ಶಶಿ ಅಂಬನು. ಅವ್ನಿಗೆ ಆಗ್ಬೇಕು ಸುಮ್ಮನೆ ನಮ್ಮ ಅಯ್ಯಪ್ಪಗೆ. ನಾನು ಬಿಡು ಅಂತ ಹೇಳಿ ಯಾವತ್ತು ಹೋಗಕ್ಕೆ ಹೋದ್ರೆ ನೀನು ಬರಬೇಡ, ಮನೆಯೊಳಗೆ ಬರಬೇಡ ಅಂಬನ್. ಇರಲಿ ಒಬ್ಬನೇ ಗೊತ್ತಾಗುತ್ತೆ. ನನ್ನ ಶಶಿ ಒಳ್ಳೆಯಳು, ನೀನು ಯಾಕನೇ ಒಳ್ಳೆಯಲ್ಲ ಅಂಬನು. ಅವ್ನಿಗೆ ಆಗ್ಬೇಕು ನಮ್ಮ ಅಯ್ಯಪ್ಪಗೆ. ಅವ್ನಿಗೆ ನೀನು ಒಳ್ಳೆಯಲ್ಲ ಕಣೇ ಅಂಬನ್. ಹಂಗೆ ಮನ್ನಿ ಬರಬೇಡ ಕಣೆ ನೀನು ಮನೆಯೊಳಕ್ಕೆ ಅಂತ ಅಂದ. ಆಗ್ಬೇಕು ಅವ್ನಿಗೆ ಆ ಮನೆಯೊಳಗೆ. ನನಗೆ ಇದು ಮಾಡ್ದಾರ ನನಗೆ ಯಾರು ಇದ್ದಾರ. ನನಗೆ 2 ದಿನಕ್ಕೆ ನಾನು ಹೊಂದ್ಕೊಂಡಿದ್ದು ಯಾರಿಗೂ ಒಳ್ಳೇದಾಗಲ್ಲ ನೋಡು. ನಾನೊಂದು ಈಟ್ ನೋಡ್ಕೊಂಡಿದ್ದೀನಿ ಅಂದರೆ ಅವ್ರಿಗೆ ಆಗಬಾರ್ದೇ ಆಗೋದು. ನಾನೊಂದು ಈಟ್ ಏನೋ ಅನ್ಕೊಂಡಿದ್ದೀನಿ, ನಾನು ಹಂಗೆ ಆಗೋದು. ನಾನು ಏನು ಅನ್ಕೊಂತೀನಿ ಅದೇ ಆಗೋದು ನೋಡು. ನಾನು ಆ ಪರೀಕ್ಷೆ ಮಾಡ್ದಂಗೆ ನೋಡ್ತೀನಿ. ನಾನು ಯಾವಾಗ ಮನೆಯಿಂದ ಆಚೆ ಕಳಿಸಿಲ್ಲ ಅವಳಿಗೆ ಅತ್ತೆ ಮನೆಯಿಂದ ಪರಿಸ್ಥಿತಿ ಬಂದಿರೋದು ಇವಾಗ. ಅಯ್ಯಂಬಿ ಗೊತ್ತಾಗುತ್ತೆ. ಮತ್ತೆ ಏನು ಬೇಕು ಸುಮ್ಕಿರಿ ಸಂದಕ್ಕೆ. ಬೋಲು ಒಳ್ಳೆ ಬುದ್ಧಿ ಇಲ್ಲ ಅವಳ ತಾಯಿ. ಯಾರ ಮೇಲೆ ಹಿಂಗೆ ಉದ್ದಕ್ಕೆ ಹೋಗ್ತಾಳೆ, ಯಾರನ್ನೂ ಮಾತಾಡ್ಸಲ್ಲಮ್ಮ. ಉಂಡ್ರೆ ತಿಂದ್ರೆ ನಮ್ಮನ್ನಂತೂ ಮಾತಾಡ್ಸೋದೇ ಇಲ್ಲ. ಏನಾಗಿದ್ರೆ ಹಂಗೆ ಅಂತ ಚೆನ್ನಾಗಿ ಮಾತಾಡ್ಸಿದ್ ನಿಮ್ಮಂತ ಕಾಗಲೆಲ್ಲ ಬತ್ತಿದ್ವಿ. ಅವಳೀಗ ಆ ಗಿರ್ಜಿಂಬೇರ್ ಮನೆ ಬಿಟ್ಟರೆ ಎಲ್ಲೂ ಹೋಗಲ್ಲ. ಬೋಲ್ ಸಾವ್ಕಾತಿ ಇವಳು ಬೋಲ್ ಸಾವ್ಕಾತಿ ಕಣಮ್ಮ ಅನ್ಕೊಂತಿದ್ನ. ಹೋಗಿ ಮುಳ್ಳಂತಾಳೆ ಎಲ್ಲ ನೋಡೋಕೆ ಹಿಂಗೆ ಇದ್ದಾಳೆ. ಹೋಗಿ ಮುಳ್ಳಂತಲ್ಲಿ ಬೋಳು ಒಳ್ಳೆಳಲ್ಲ. ಬೋಳು ಒಳ್ಳೆ ಮುಂಡೆ ಅಲ್ಲ ಇವಳು. ಸುಮ್ಮನಿರು, ಸರಿಯಾಗಿ ಆಗೈತಿ. ಇವಾಗ ಯಾಕೆ ಅವ್ನು ಹಿಡ್ಕೊಂಡು ಹೊಡೆದು ಕಳಿಸ್ತಾನೆ? ಯಾಕೆ ಗಂಡಸನ ಸುಮ್ಮನಿರಲ್ಲ? ಈ ರೀತಿ ಎಲ್ಲ ಹಿಂಗೆಲ್ಲ ಆಗಿರೋದು, ಈ ರೀತಿ ಎಲ್ಲ ಬಂದು ಮಾತಾಡ್ಸಿದ್ದಾರೆ, ಹಿಂಗೆಲ್ಲ ಆಗೈತೆ ಎಂಬುದು ವಿಷಯ ಗೊತ್ತಾದ್ಮೇಲೆ ಯಾವ ಗಂಡಸನು ಸುಮ್ಕಿರಲ್ಲ. ಸರಿಯಾಗಿ ಹಿಡ್ಕೊಂಡು ಹೊಡಿತಾನೆ. ಸುಮ್ಮನಿರು ಬಿಟ್ಟು ಅವನು ನೋಡ್ಮಂತೆ. ನಿನ್ನ ಎದುರಿಗೆ ಚೆನ್ನಾಗಿ ಅನ್ಭವಿಸ್ತಾಳೆ. ಸುಮ್ಮನಿರು ರಾಜು. ಅದೇ ಹೇಳಿದ್ರೆ ಅದು ರಾಜು ಸುಮ್ಮನೆ ನೀನೇನು ಚಿಂತೆ ಮಾಡಬೇಡ, ನಮ್ಮ ಮನೇಲಿರೋವರೆಗೂ ನೀನು ಆರಾಮಾಗಿರು ಅಂತೇಳಿ ಹೇಳಿದ್ದೀನಿ. ಆಚೆ ಕಳ್ಸವಳು ನೋಡಿ, ಎಷ್ಟು ಇರಬೇಡ. ಇವರು ಮನೆ ಸಂಪಾದನೆ ಮಾಡಿ ಮಕ್ಕಳನ್ನೆಲ್ಲ ಸಾಕಿ ಬೆಳೆಸಿ ಎಲ್ಲ ಇದು ಮಾಡ್ಬೇಡ. ಬಂದಾಗ ಅತ್ತೆ ಮಾಮನೇ ಹೊರಗೆ ದಬ್ಬದ. ಹಂಗೆ ಇವಾಗಿನ ಕಾಲ ಸರಿ ಇಲ್ಲ. ಸರಿ ಇಲ್ಲ ಅಂದರೆ ಯಾಕೆ ಹೇಳ್ತಿ ಅಮ್ಮವ್ರೆ? ಸರಿ ಇಲ್ಲ ಓಟು ಬಿಟ್ಟು ಕಾಲ ಇವಾಗ. ಇವಾಗ ಒಳ್ಳೆಯವರಲ್ಲ. ನಮಗೆ ಹೇಳೋದು ಕೇಳ್ತು ಅನ್ನಿಸ್ತಿತ್ತು ನನಗಂತೂ. ಹೆಂಗೆ ಬಂದೆ, ಅವಳೇ ಇದ್ಲು ಹಂಗಂದು. ಹಿಂಗಾಗಿತ್ತು ಕಣ್ಣ ರಾಜಮ್ಮ, ಹಿಂಗೆ ಬಂದವ್ರೆ ಅಂತ ಅವಳಿಗಂತೂ ಖುಷಿ ಇವಾಗ. ಹಿಂಗಾಗಿರೋ ವಿಷಯ ಕೇಳಿ ಅವಳಿಗೆ ಆಗ್ಬೇಕು, ಅವಳು ಮಾಡಿ ಓಡಿಸ್ಬೇಕು ಅಂತ. ಅಂದರೆ ಅವಳು ಒಳ್ಳೆಯಲ್ಲ, ಒಬ್ರು ಮಾತಾಡ್ಸಲ್ಲ ಏನಿಲ್ಲ. ಇವಳಾದ್ರೆ ನಾನು ಮಾತಾಡ್ಕನ ಹೋದರೆ ಮಾತಾಡ್ಸೋದು ಅದು ಮಾಡಾಳು. ನಮ್ಮನ್ನು ಮಾತಾಡ್ಸೋ ಪಾಪ ಯಾತ್ಕನಾಗಲಿ ಮಾತಾಡ್ಸೋಳು. ರಾಜಮ್ಮ ಒಳ್ಳೆಯಳು. ಏನಂದ್ರೂ ಒಳ್ಳೆ ಬುದ್ಧಿ ಇಲ್ಲ ಅವಳ ತಾಯಿ. ಅದಕ್ಕೆ ನಾನು ಅವಳನ್ನ ಏನೇಂದ್ರೂ ಸರ್ ಬರಲ್ಲ. ಅವಳನ್ನೇನೇ ಅಂದ್ರೂ ಮಾತಾಡ್ಸೋಕೆ ಸರ್ ಬರಲ್ಲ ನಮಗೂ. ಅವಳಿಗೆ ಹಂಗೆ ಆಗಿದ್ದೆ ಒಳ್ಳೆದಾಯ್ತು. ನೋಡ್ತಾ ಇರಿ, ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.